ದರಿದ್ರದಾಳು ಅವನಿಂತ ನಂಬದ್ ಗೊತ್ತಿದ್ದು ಕರ್ಕೊಂಬಂದ್ಲು. ನೋಡ್ದ ಒಂದ್ ವಾರನೂ ಬಂದು ಇಲ್ಲಿಗೆ ಬಂದು ಒಂದ್ ತಿಂಗಳೂ ಆಗಲಿಲ್ಲ. ಹಾಲೇನೆ ಅಮ್ಮನ ಕರ್ಕ ಬರ್ತೀನಿ ಅಂತ ಹೋದನು, ಬರ್ಲೇ ಇಲ್ಲ ಇತ್ಲಾಗೆ. ಅಚ್ಚೆ ಮತ್ತೀಗ ನಾನ್ ಬ್ಯಾಡ ಇವನ್ ಸವಾಸ ಇವನ್ ಸರಿ ಇಲ್ಲ ಅಂತ ಹೇಳ್ದೆ. ಕೇಳಲಿಲ್ಲ ನನ್ ಗಂಡನು ನನ್ ಮಗನು. ಇನ್ಮೇಲಾದ್ರೂ ಚೆನ್ನಾಗಿರ್ತಾನೆ ಮಗಳ ಜೊತೆಗೆ ಅಂತ ಹೇಳಿ ಮನೆ ಕೊಟ್ಟು ಇಕ್ಕೊಂಡ್ರು. ಈಗ ನೋಡು ಅಮ್ಮಗೆ ಚೆನ್ನಾಗಿಲ್ಲ ನೋಡ್ಕೊಂಬತ್ತೀನಿ ಅಂತ ಹೋದನು, ಬಂದೇ ಇಲ್ಲ. ಇದಕ್ಕೆಲ್ಲ ಕಾರಣ ಆ ಕಮಲಿನಿ. ಅವಳೇ ಮಾಡಿದ್ದು ಕಿತಾಪತಿ. ಅವಳ ಕೆಲಸ ಆತು ಅವಳಾತು ಅಂತ ಹೇಳಿ ಇದ್ದಿದ್ರೆ ಇವತ್ತು ನನ್ನ ಮಗಳು ಎಷ್ಟೋ ನೆಮ್ಮದಿಯಾಗಿ ಇದ್ಲಾಟ್ಲಾಗೆ ಎಲ್ಲ ಮರ್ತು ಈಗ ಎಲ್ಲ ನಕ್ಕಿ ಅದಕ್ಕೆ ತಿರ್ಗಾನ ಬೇಜಾರು ಮಾಡ್ಕೊಂತಾಳೆ ನಮ್ಮ ಸರೋಜ. ಈ ಕಮಲಿ ಬಂದವಳೆ ಅಂದಮೇಲೆ ಅವಳ ಕೆಲಸ ನೋಡ್ಕೊಂಡು ಸಸ್ಯಾಗಿ ಏನ್ ಮಾಡ್ಬೇಕಾದ್ ಮಾಡ್ಕೊಂಡು ಹೋಗೋದ್ ಬಿಟ್ಟು ನಮ್ಮ ಸರೋಜನ ಸಂಸಾರ ಸರಿ ಮಾಡ್ತೀನಿ ಅಂತ ಹೇಳಿ ನನ್ನ ಮಗನ್ನ ಕರ್ಕೊಂಬಂದು ಏನೋ ಒಂದು ಮಾಡಿರೋ ತರ ದೊಡ್ಡದಾಗಿ ಇಲ್ಲದ್ದೆಲ್ಲ ನಾ ಬಿಲ್ಡಪ್ ಕೊಟ್ರು. ನನ್ನ ಸೊಸೆ ಹಂಗೆ ನನ್ನ ಸೊಸೆ ಹಿಂಗೆ ಅಂತ ಹೊಗಳಿದ್ದು ನನ್ನ ಗಂಡನು ನನ್ನ ಮಗನ ಅವಳನ್ನ. ಅವಳು ಉಪ್ಪಿಗೆ ಮೇಕೋದ್ಲು ಹೊಗಳ್ದೇ ಇಟ್ತೀನಿ. ಈಗ ನೋಡು ಹೆಂಗಾತು. ಅಮ್ಮಗೇನೋ ಸೆನಕಿಲ್ಲ ಅಂತ ನೋಡ್ಕೊಂಬತ್ತೀನಿ ಅಂತ ಹೋದನು, ಹಾಲೇನೆ 3-4 ದಿವಸ ಆದ್ರೂ ಬಂದೇ ಇಲ್ವಂತೆ. ಈ ಸಂಪತ್ತಿಗೆ ಏನಂಗೆ ಅವಳು ದೊಡ್ಡದಾಗಿ ಏನೋ ಸಾಧನೆ ಮಾಡವಳೆ ಅಮ್ಮಂಗೆ ಹೊಗಳಿದ್ದೆ ನನ್ನ ಗಂಡನು ನನ್ನ ಮಗನೂ. ಇವಳಿಂದನ ನಮ್ಮ ಸರೋಜ ಇವಾಗ ಇನ್ನ ಬೇಜಾರು ಮಾಡ್ಕೊಂಡು ಕೂಕಮ್ಮಂಗಾತು. ಎಲ್ಲ ಮರ್ತಿದ್ಲು ಆಗ್ತಾ ಹಾಲೇನೆ ಒಂದು 6-7 ತಿಂಗಳಿಂದನ ಮರ್ತ್ಕೊಂಡತ್ಲಾಗೆ ಚೆನ್ನಾಗಿದ್ಲು. ಯಾಕೋ ಕಮಲಿ ಮೇಲೆ ಗರಂ ಆಗಿದ್ದಾರೆ ಅಮ್ಮೋರು. ಯಾಕೆ ಅಂತ ಕೇಳೋಣ ಇರು. ನಮಸ್ಕಾರ ಅಮ್ಮೋರೆ. ಏನೇ ಇವಾಗ ಬರ್ತಾ ಇದೆಯಾ ಮನೆ ಕೆಲ್ಸಕ್ಕೆ? ಒಂದಿಟ್ಟು ಜಲ್ದ್ ಬರಕ್ಕಾಗಲ್ಲ, ಎದ್ದು ಏನ್ ಮಾಡ್ತಿರ್ತೀಯ ಮಂತ ಕುಕ್ಕೊಂಡು? ಅಯ್ಯೋ ಏನ್ ಮಾಡೋದು ಅಮ್ಮರೇ, ಎದ್ದು ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಆ ಸೇಳಿ ಅಂಬಾಳ್ ಮನಿ ಆಳಿ ಎದ್ದಾಳದೇ ಇಲ್ಲ ಜಲ್ದು. ಕಸ ಹೊಡೆದು ಎಲ್ಲ ನೀರು ಹಾಕಿ ಅವರು ನಮ್ಮ ಮನೆಯವ್ರಿಗೆ ಬಂದಿಟ್ಟು ಅಡ್ಗೆ ಗಿಡ್ಗೆ ಮಾಡಿಕ್ ಬರೋ ಟತ್ಗೆ ಈಟ ತಾತು ಅಮ್ಮರೇ. ಬಿಡ್ರಿ ಏನ್ ಮಾಡ್ಬೇಕು ಹೇಳ್ರಿ, ಎಲ್ಲ ಮಾಡ್ತೀನಿ. ಯಾಕೋ ಸಿಕ್ನಾಗಿದ್ದೀರಾ, ಏನಾಯ್ತು ಅಮ್ಮರೇ? ಅಯ್ಯೋ ಬಿಡೆ, ಏನಾದ್ರೆ ಏನಾಗ್ಬೇಕಾಗೈತಿ. ನಾವಂತೂ ಅವಳನ್ನು ಮದುವೆ ಮಾಡ್ಕೊಂಡ್ ಬಂದಾಗಿಂದ ಅನುಭವಿಸೋದೇ ಆಗೈತಿ. ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಮ್ಮೋರೆ? ನಿಮ್ ಸೊಸೆ ಬಗ್ಗೆನಾ? ಅವಳ ಬಗ್ಗೆ. ಅವಳು ಮಾಡವು 1-2 ಹೇಳು ನೋಡು, ಎಂತ ಕೆಲಸ ಮಾಡಿ ಕುಕ್ಕೊಂಡವಳೆ. ಯಾಕಮ್ಮೋರೆ ಏನಾಯ್ತು? ಕಮಲ ಇನ್ನ ಊರಿಂದ ಬಂದಿಲ್ವಾ? ಮದ್ವಿಗೆ ಹೋದವಳು. ಬಂದಿದ್ದು ಆಯ್ತು, ಎಲ್ಗ ಹೋಗಿದ್ದು ಆಯ್ತು. ಎಲ್ಗೋದ್ಲ ಏನೋ ಗೊತ್ತಿಲ್ಲ. ನೆನ್ನೆ ರಾತ್ರಿ ಬಂದವಳೆ. ಅದ್ ಯಾವಾಗ ಬಂದ್ಲ ಏನೋ, ನನ್ನ ಮಗನೇ ಹೋಗಿ ಬಸ್ ಸ್ಟ್ಯಾಂಡಿಂದ ಕರ್ಕೊಂಬಂದಂತೆ. ಈಗ ನೋಡಿರಿ ಅದ್ ಎಲ್ಗೋದ್ನೋ ಏನೋ, ಹೊಲ್ತಾ ಕರ್ಕೊಂಡು ಹೋಗ್ಯವನೇನೋ ಹೆಂಡ್ತಿನ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂಡಿದ್ರ ಅಮ್ಮೋರೆ? ಈಗ ಬಂದಿದ್ದಾಳಲ್ಲ ಬಿಡ್ರಿ. ಅದಕ್ಕಲ್ಲ, ಅವಳು ನನ್ನ ಸರೋಜನ್ ಗಂಡನ್ ಕರ್ಕೊಂಬಂದು ಇಬ್ರನ್ನು ಒಂದ್ ಮಾಡ್ತೀನಿ ಚೆನ್ನಾಗಿರ್ತಾರೆ ಅಂತ ಹೇಳಿ ಹೇಳಿಳಲ್ಲ. ಈಗ ನೋಡು ನಮ್ಮ ಅಮ್ಮಗೆ ಚೆನ್ನಾಗಿಲ್ಲ ಅಂತ ಹೇಳಿ ಊರ್ಗೋದಾನು ಬಂದೇ ಇಲ್ಲ. ಹೆಂಗ ಮರ್ತಾತಗೆ ಆರಾಮಾಗಿದ್ಲು. ಈಗ ನೋಡಿರಿ ತಿರ್ಗಾನ ನಮ್ಮ ಅಮ್ಮನಿಗೆ ಬೇಜಾರಾತು. ನೋಡು ಓದನ್ ಗಂಡ ಬರ್ಲೇ ಇಲ್ಲ ಅಂತಾನೆ. ಹೌದಾ? ಮತ್ತೆ ಏನೋ ದೊಡ್ಡ ಸಾಧನೆ ಮಾಡಿದಾಳೆ ಸೊಸೆ ಅಂತನ ಯಜಮಾನ್ರು ಮತ್ತೆ ಚಿಕ್ಕ ಯಜಮಾನ್ರು ಏನು ಹೊಗಳಿದ್ದು ಮಾಡಿದ್ರು. ಈಗ ನೋಡಿರಿ ಅಯ್ಯೋ ಅಲ್ಲ, ಅವ್ರು ಒಂದಾಗಿನೂ 1 ತಿಂಗಳೂ ಆಗ್ಲಿಲ್ಲ, ಆಲೇನೆ ಅವರಿಬ್ರು ಸಂಬಂಧ ಮತ್ತೇನೆ ಆಳಿಸ್ಬಿಟ್ಟಿದ್ದೆಲ್ಲ ಅಮ್ಮೋರೆ. ಥೂ, ಇಂಥದ್ದಾಗಬಾರ್ದು ಅಮ್ಮೋರೆ. ಏನೋ ಚೆನ್ನಾಗಿರ್ತಾರೆ ಅಂತನ ನಾನು ಅಂದ್ಕೊಂಡಿದ್ದೆ. ಆದ್ರೆ ಬಿಡಿ, ನಿಮ್ಮ ಅಳಿಯ ಒಳ್ಳೆಯವರಲ್ಲ ಅನ್ಸುತ್ತೆ. ಈ ಕಮಲಿ ಸುಮ್ಮನೆ ಇಲ್ಲದ್ದೆಲ್ಲ ಹೇಳಿ ಒಂದ್ ಮಾಡ್ತೀನಿ ಅಂತ ಹೇಳಿ ಹೆಸರು ತಗೊಂಡ್ಲು ಅಷ್ಟೇನೆ. ಆದ್ರೆ ಎಲ್ಲಾರ ಮುಂದೆನೂ ಹೇಳ್ದಂಗೆ ಅವರು ನಿಮ್ಮ ಅಳಿಯರು ನಡ್ಕೊಂಬಿಲ್ಲ ಬಿಡಿ. ಏನೇ ಆಗ್ಲಿ ಇದು ನಿಮ್ದು ತಪ್ಪಲ್ಲ ಅವ್ರದ್ದು ತಪ್ಪಲ್ಲ. ಅವ್ರನ್ನ ಹೋಗಿ ಕರ್ಕೊಂಬಂದು ಒಂದ್ ಮಾಡ್ತೀನಿ ಅಂತೇಳಿ ಒಂದ್ ಮಾಡಿಡಲ್ಲ ಕಮಲ ನಿಮ್ ಸೊಸೆ, ಅವಳದೇ ತಪ್ಪು ಅಮ್ಮೋರೆ. ಹಿಂಗೆಲ್ಲ ಮಾಡಬಾರ್ದು ಬಿಡಿ. ನೀವ್ ಎಷ್ಟು ಹೇಳಿದ್ರಿ ಅವ್ನ್ ಸರಿಯಾಗಲ್ಲ, ಅವ್ನ್ ಕರ್ಕೊಂಬರ್ಬೇಡ ಅಂತಾನ, ಆದ್ರೂ ನಿಮ್ಮ ಮಾತನ್ನು ಕೇಳಲಿಲ್ಲ ನೋಡಿ. ತನ್ನ ನಟನ ತಾನು ಸಾಧಿಸ್ಬಿಟ್ಲು ನಿಮ್ಗೆ ವಿರುದ್ಧವಾಗಿ. ಹ್ಞೂ ಕಣೆ ಶಿಲ್ಪ, ನೀನು ಹೇಳೋದು 100ಕ್ಕೆ 100 ಸತ್ಯ. ನೋಡು ಅವಳು ಬಿರುದು ಹೆಸರು ತಾಮಕ್ಕೆ ಹಿಂಗೆಲ್ಲ ಮಾಡ್ಯವಳೆ. ಆದ್ರೆ ಅವಳ ಹೆಸರು ತಾಮಕ್ಕೆ ಹೋಗಿ ನನ್ನ ಮಗಳ ಜೀವನ ಇನ್ನಾನ ಇದಾತು. ಹೆಂಗೋ ಇಷ್ಟು ದಿನ ಮರ್ತ್ಕೊಂಡು ಎಲ್ಲ ಚೆನ್ನಾಗಿದ್ಲು. ಈಗ ಅವನು ಬಂದು ಒಂದು 15 ದಿವಸ 20 ದಿವಸ ಸಂಸಾರ ಮಾಡಿ ಈಗ ತಿರ್ಗಾ ಹೋಗ್ಯವನೆ, ತಿರ್ಗಾ ಬಂದಿಲ್ಲ. ಆಲೇನೆ 3-4 ದಿವಸ ಆತು. ಅವಳು ಊರಿಗೆ ಹೋಗಿದ್ಲಲ್ಲ, ಅವತ್ತು ಹೋದನು. ಏನೋ ಜಗಳ ಮಾಡ್ಕ ನಮ್ಮಮ್ಮ ಹೇಳಿ ಕಳ್ಸೈತೆ, ನಮ್ಮಮ್ಮಗೆ ಚೆನ್ನಾಗಿಲ್ವಂತೆ, ನೋಡ್ಕೊಂಬರ್ಬೇಕಂತೆ ಅಂತಾನ ಹೋದ ಅವತ್ತು. ಆದ್ರೆ ಇನ್ನ ಬಂದಿಲ್ವಲ್ಲ. ಈಗ ಸರೋಜಕ್ಕ ಪಾಪ ಬೇಜಾರು ಮಾಡ್ಕೊಂಡವ್ರೆ ಅಲ್ವಾ? ಗಂಡ ಹೆಂಗೋ ಜೊತೆಗೆ ಬಂದಿದ್ಕೆ ಖುಷಿಯಾಗಿದ್ರು. ಆದ್ರೆ ಈಗ ತಿರ್ಗಾನ ನಡು ನೀರಲ್ಲಿ ಕೈ ಬಿಟ್ಟು ಹೋಗಿರೋದಕ್ಕೆ ಅವ್ರಿಗೆ ಜೀವನನೇ ಬೇಸರ ಆಗಿರ್ಬೇಕು. ಅದಕ್ಕೆ ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ನನಗೂ ಬೇಜಾರಾಗ್ತೈತಿ ಅಮ್ಮೋರೆ. ಅಯ್ಯೋ ಅವ್ರನ್ನ ನೋಡಿದ್ರೆ ಛೆ, ಈ ತರ ಆಗ್ಬಾರ್ದಾಗಿತ್ತು ಬಿಡಿ ಸರೋಜಕ್ಕೊಂದು ಜೀವನ. ಛೆ, ಅಯ್ಯೋ ನಿನಗಿರೋವಷ್ಟು ಕನಿಕರ ಆ ಕಮ್ಲಿಗಿಲ್ದೆ ಹೋಯ್ತಲ್ಲ. ಅಲ್ಲ ಅವನು ಒಳ್ಳೆಯವನ ಕೆಟ್ಟವನ ವಿಚಾರಿಸ್ಬೇಕು. ಸುಮ್ಮನೆ ಕರ್ಕೊಂಬಂದು ಒಂದ್ ಮಾಡ್ತೀನಿ ಅಂತ ಹೇಳಿ ಈ ಒಂದ್ ಮಾಡೋದಲ್ಲ. ಮುಂದೇನೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂಬೋದು
ಐತಾ ಇಲ್ವಾ ಅಂತೇಳಿ ವಿಚಾರಿಸ್ಲೇ ಇಲ್ಲ. ಸುಮ್ಮನೆ ಅವನ ಮಾತಿಗೆ ಹೇಳ್ದ, ನಾನು ಇನ್ಮೇಲೆ ಚೆನ್ನಾಗಿರ್ತೀನಿ, ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ ಸರೋಜಿನ ಜೊತೆಗೆ ಅಂತ ಹೇಳ್ದ. ಅವನ ಮಾತು ನಂಬ್ಕೊಂಡು ನನ್ನ ಗಂಡ ನನ್ನ ಮಗನ ಉಬ್ಬೋದು, ನನ್ನ ಮಗಳ ಜೀವನ ಸರಿ ಆಯ್ತು, ನಮ್ಮ ಅಕ್ಕನ ಜೀವನ ಸರಿ ಆಯ್ತು ಅಂತಾನೆ. ಈಗ ನೋಡು ಎಂತ ಕೆಲಸ ಆಗೋಯ್ತು. ಥೂ, ಅಯ್ಯೋ ಪಾಪ, ನೆನೆಸ್ಕೊಂಡ್ರೆ ಕಳ್ಳು ಚುರುಕ್ ಅನ್ಸುತ್ತೆ ಅಮ್ಮೋರೆ. ಅಯ್ಯೋ ಇಷ್ಟ ದಿನ ಹೆಂಗ್ ಗೊತ್ತಾಗಿ ಗಂಡ ಇಲ್ದೆ ಅತ್ಲಾಗೆ ಎಲ್ಲ ಹಳೆದೆಲ್ಲ ಮರ್ತ್ಕೊಂಡು ಅಲೆ ಇನ್ನೇನು ಚೆನ್ನಾಗಿದ್ರು ಅನ್ನೋ ಅಷ್ಟಲ್ಲಿ ಕಮಲಿ ಅವ್ರನ್ನ ಕರ್ಕೊಂಬಂದು ಅವ್ರ ಗಂಡನ ಎಲ್ಲ ಎಡವಟ್ ಮಾಡ್ಬಿಟ್ಲು. ಮತ್ತೆ ಪಾಪ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ಮರಿಬೇಕು ಅಂದ್ರೆ ಇನ್ನೂ ಎಷ್ಟು ದಿನ ಆಗುತ್ತೋ ಏನೋ. ಅಯ್ಯೋ ನನಗಂತೂ ನೆನೆಸ್ಕೊಂಡ್ರೆ ಅವ್ರ ಜೀವನನ ಅಯ್ಯೋ ಅನ್ಸುತ್ತೆ ಅಮ್ಮೋರೆ. ನನಗೆ ಎಷ್ಟು ಬೇಜಾರಾಗಬೇಕಾದ್ರೆ ನೀವು ಎತ್ತು ತಾಯಿ, ನಿಮ್ಗಿನ್ನೆಷ್ಟು ಬೇಜಾರಾಗಬಾರ್ದ ಹೇಳಿ. ಹೋಗ್ಲಿ ಬಿಡೆ ಶಿಲ್ಪ, ಹೋಗು. ಏನಾದ್ರೂ ಸಾರ್ಗೀರ್ ಮಾಡೋಗಿ ಹೋಗಿ. ಎಲ್ಗೋದ್ಲ ಏನೋ ಬರಲೇ ಇಲ್ಲ ಈಟತ್ತಾದ್ರೂ. ಸರಿ ಆಯ್ತು ಅಮ್ಮೋರೆ, ಏನಾದ್ರೂ ಸಾರು ಮಾಡ್ಬಿಟ್ಟು ಅಡುಗೆ ಮಾಡಿ ಬೇಗ ಸರೋಜ ಅಕ್ಕಂಗೂ ನಾನೇ ಊಟ ತಗೊಂಡೋಗಿ ಅಲ್ಲಿಗೆ ಕೊಟ್ಟು ಬರ್ತೀನಿ. ಅಲ್ಲೇ ಊಟ ಮಾಡ್ಲಿ ಪಾಪ. ಎಲ್ಲಿ ನನ್ನ ಮಗ ಒಬ್ಬನೇ ಬರ್ತಾ ಇದೆಯಾ? ನಿನ್ನೆ ಏಟತ್ತಿಗೆ ಬಂದೆ? ಅಯ್ಯೋ ಅತ್ತೆ, ನಿನ್ನೆ ನೀವು ಆಲೆ ಮನೆ ಕಂಡಿದ್ರಿ ಅನ್ಸುತ್ತೆ. ನಾನು ಬಂದಾಗ ತುಂಬ ಹೊತ್ತಾಗಿತ್ತು, ಯಾಕೆಂದ್ರೆ ಬಸ್ ಕೆಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ತಡ ಆಯ್ತು. ಓಹೋ, ಸರಿ ಸರಿ ಆಯ್ತು ಬಿಡು. ಅಲ್ಲ ನೀನ್ ಮಾಡಿರೋ ಕೆಲ್ಸಕ್ಕೆ ನೋಡು ನಮ್ ಸರೋಜ ಮತ್ತೇನ ಹಳೆ ಸರೋಜ ಆಗೋಗ್ಬೇಳೆ. ಮನೆಯಿಂದ ಹೊರಗೆ ಬತ್ತಿಲ್ಲ, ಮಾತಾಡ್ತಿಲ್ಲ, ಹಂಗಾಗವಳಲ್ಲ. ಇದಕ್ಕೆಲ್ಲ ಕಾರಣ ನೀನೇ ಕಣಿ. ಥೂ, ಓಹೋ ಏನೋ ದೊಡ್ಡದಾಗಿ ಸಾಧನೆ ಮಾಡಿದ್ಯಾ ಅಮ್ಮಂಗೆ ಹೊಗಳ್ತಾ ಇದ್ರು ನನ್ನ ಗಂಡನೂ ನನ್ನ ಮಗನು. ಈಗ ನೋಡು ಎಂತ ಕೆಲಸ ಮಾಡಿದ್ಯಾ. ನಮ್ಮ ಸ್ವರಾಜ ಎಲ್ಲ ಮರ್ತು ಹೆಂಗೋ ಅತ್ಲಾಗೆ ಚೆನ್ನಾಗಿದ್ಲು, ಅದನ್ನು ಹಾಳು ಮಾಡಿ ಬೆಂಕಿ ಇಕ್ತಲ್ಲ. ನನ್ನ ಮಗಳು ಚೆನ್ನಾಗಿರೋದು ನೋಡಿದ್ರೆ ನಿನಗೆ ಸಹಿಸ್ಕೆ ಮಕ್ಕಾಗ್ಲಿಲ್ವೇನೋ, ಅದಕ್ಕೆ ಅದರಿದ್ರದವನ್ನ ತಂದು ಇಲ್ಲಿಗೆ ಬಿಟ್ಟೆ, ಇಲ್ಲಿರಂಗ್ ಮಾಡ್ರಿ. ನೋಡು ನಾವು ಮನೆ ಕೊಟ್ಟು ಇಕ್ಕೊಂಡಿದ್ಕೂ ಸರಿಯಾಗಿ ಮಾಡಿ ಹೋಗ್ಯವನಿ. ಯಾಕತ್ತೆ ಏನಾಯ್ತು? ಸರೋಜಕ್ಕನ್ಗೇನಾಯ್ತು? ಸರೋಜಕ್ಕನ್ ಗಂಡ ಊರಿಗೆ ಹೋದ್ರ? ಓ ಮತ್ತೆ ಜಗಳ ಮಾಡ್ಕೊಂಡು ಅಮ್ಮಗೆ ಚೆನ್ನಾಗಿಲ್ಲ ನೋಡ್ಕೊಂಬತ್ತೀನಿ ಅಂತ ಹೋದನು. 3-4 ದಿವಸ ಆಯ್ತು ಆಲೇನಿ ಬಂದೇ ಇಲ್ಲ. ನೀನ್ ಅವತ್ತು ಹೋದಲ್ಲ ತಮ್ಮನ ಮದ್ವೆ ಅಂತಾನ, ಇನ್ನೊಂದ್ ದಿವಸ ನೀನ್ ಜಗಳ ಮಾಡ್ಕೊಂಡು ನಮ್ಮ ಅಮ್ಮಗೆ ಚೆನ್ನಾಗಿಲ್ಲ ಇಲ್ಲಿಗೆ ಬತ್ತಾಳಂತೆ, ಅಲ್ಲಿ ಯಾರು ನೋಡ್ಕೊಂಬರಿಲ್ಲ ಹಿಂಗೆ ಹಿಂಗೆ ಅಂತಾನ ಹೇಳಿ ಹೋದ. ಹೋಗಿ ಬತ್ತೀನಿ ದುಡ್ಡು ಕೊಟ್ಟು ಅಂತ ಹೋದನು, ಬಂದೇ ಇಲ್ವಲ್ಲ. ಈಗ ನೋಡು ಎಂತ ಆಡ್ಕೊಂಡು ನಗ್ತಾರೆ ನೋಡು. ಅಲ್ಲ ಈ ಸಂಪತ್ತಿಗೆ ಯಾಕೆ ಅಳಿಯನ್ ಕರ್ಕೊಂಬಂದು ಇಲ್ಲೇ ಇಕ್ಕೊಂಡಿದ್ರು ಅಂತ ಅಕ್ಕಪಕ್ಕಗಳಾರು ಆಡ್ಕೊಂತಾರೆ. ಎಲ್ಲಾರ್ಗು ಸದ್ರ ಮಾಡ್ಬಿಟ್ಟಲ್ಲಿ ನೀನು ಅವನು ಕರ್ಕೊಂಬಂದು ದರಿದ್ರದವನ್ನ. ಹೌದಾ, ಬಂದಿಲ್ವಾ? ಅತ್ತೆ ಏನೋ ಅವ್ರ ಅಮ್ಮನಿಗೆ ಹುಷಾರಿಲ್ವೇನೋ, ಅದಕ್ಕೆ ಹೋಗಿರ್ಬೇಕೇನೋ. ಬರ್ತಾರೆ ಬಿಡಿ ಅತ್ತೆ, ನೀವ್ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂತಿದ್ದೀರ ನನ್ನ ಮೇಲೆ? ಅದಕ್ಕೆ ಹೋಗ್ಲಿ ಬಿಡಿ, ಬರ್ತಾರೆ. ಪಾಪ ಅಲ್ಲಿ ಯಾರು ನೋಡ್ಕೊಂಬರಿಲ್ವೇನೋ, ಏನಾನೋ ತೊಂದರೆ ಆಗಿದ್ರು ಆಗಿರ್ಬೋದು. ಏನ್ ತೊಂದರೆ ಆಗುತ್ತೆ? ಏನು ತೊಂದರೆ ಆಗಿರಲ್ಲ, ಅವನಿಗೇನು ತೊಂದರೆ ಆಗಿಲ್ಲ. ನನ್ನ ಮಗಳಿಗೆ ನೀನ ನೋವು ಕೊಟ್ಟು ಹೋಗವನಿ. ಎಲ್ಲ ನಾನು ನಿನ್ನಿಂದ ನೀನಾತು ನಿನ್ ಕೆಲಸ ಆತು ಮಾಡ್ಕೊಂಡಿರೋದ್ ಬಿಟ್ಟು ನಿನ್ಗೆ ಯಾಕೆ ಬೇಕು ನನ್ನ ಮಗಳು ಸಂಸಾರದ ಸುದ್ದಿ? ಒಂದ್ ಮಾಡ್ತೀನಿ ಅಂತ ಹೇಳಿ ನನ್ನ ಮಗಳು ತಲೆ ಮೇಲೆ ಚಪ್ಪಲಿ ಕಲ್ಲ ಎಳೆದ್ಬಿಟ್ಟಲ್ಲ ನೀನು. ಇದಕ್ಕೆ ಕಾಯ್ತಿದ್ದ? ಅಯ್ಯೋ ಅತ್ತೆ, ನಾನು ಏನ್ ಮಾಡ್ಲಿ ಹೇಳಿ? ನಾನು ಊರಲ್ಲಿ ಇರ್ಬೇಕಾದ್ರೆ ಏನಾಯ್ತು ಅಂತ ನನಗೇನ್ ಗೊತ್ತು? ಅಲ್ಲ ಜಗಳ ಮಾಡ್ಕೊಂಡು ಹೋದ್ರ ಅಥವಾ ಏನೋ ಅವ್ರ ಅಮ್ಮನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರ? ಏನಂತ ಹೋದ್ನ ಯಾರಿಗ್ ಗೊತ್ತು, ಬಂದೇ ಇಲ್ಲ ನೋಡು ಇನ್ನಾನ. ಏನಾಯ್ತಮ್ಮ, ಯಾಕೆ ಕಮಲನ್ ಬೈತಾ ಇದ್ಯಾ? ಅದೇ ರೀ, ಕೇಶವಣ್ಣ ಏನೋ ಊರಿಗೆ ಹೋಗೋದ್ರಂತಲ್ಲ, ಇನ್ನೂ 4-5 ದಿವಸ ಆಯ್ತಂತೆ, ಹೋಗಿ ಬಂದಿಲ್ವಂತಲ್ಲ. ಅದಕ್ಕೆ ಅತ್ತೆ ನಿನ್ನಿಂದಾನೇ ಈ ತರ ಆಗಿರೋದು ಅಂತ ಹೇಳ್ತಿದ್ದಾರೆ. ಯಾಕ್ರಿ ಏನಾಯ್ತು? ಏನಕ್ಕೆ ಹೋಗಿರೋದವ್ರು? ಅದಾ, ಅಯ್ಯೋ ಅವ್ರ ಅಮ್ಮಗೇನೋ ಹುಷಾರಿಲ್ವಂತೆ, ಅದಕ್ಕೆ ಏನೋ ನೋಡ್ಕೊಂಬತ್ತೀನಿ ಅಂತ ಹೋದ್ರಂತೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಅಕ್ಕ ಹೆಂಗಂತ ಹೇಳಿದ್ಲು, ಇನ್ನೂ ಬಂದಿಲ್ಲ ಕಣೋ ನಿಮ್ಮ ಮಾವ ಅಂತ ಹೇಳಿದ್ಲು. ಬರ್ತಾರೆ ಬಿಡಮ್ಮ, ಅದಕ್ಕೆ ಕಮಲನ್ ಬೈದ್ರೆ ಇವಳೇನು ಮಾಡ್ತಾಳೆ ಹೇಳು? ಏನೋ ಚೆನ್ನಾಗಿರ್ಲಿ ಅವರು ನಮ್ಮಂಗೆ ಅಂತ ಹೇಳ್ಬಿಟ್ಟು ಏನೋ ಕರ್ಕೊಂಬಂದು ಮಾತುಕತೆ ಆಡಿ ಒಂದೇ ಮನೆಗೆ ಇರಲಿ ಅಂತೇಳಿ ಅವಳು ಏನೋ ಒಳ್ಳೇದು ಮಾಡಕ್ಕೆ ಹೋದ್ಲು. ಅದಕ್ಕೆ ನೀನು ಈಗ ಇವಳನ್ನ ಬೈತಾ ಇದೆಯಲ್ಲ, ಏನೋ ಈಗೇನು ಜಗಳ ಮಾಡ್ಕೊಂಡು ಹೋಗಿಲ್ಲ ತಾನೇ, ಬರಲ್ಲ ಅಂತಾನ ನೋಡ್ಕೊಂಬತ್ತೀನಿ ಅಂತ ಹೋಗವ್ರೆ. ಅಲ್ಲಿ ಏನು ತೊಂದರೆ ಆಯ್ತೋ ಏನೋ ಬಂದಿಲ್ಲ, ಅದಕ್ಕೆ ಬರ್ತಾರೆ ಬಿಡು ಇವತ್ತನ್ನು ಅಳಿಕೋ. ನೀನು ಯಾಕೆ ಹಂಗಾಡ್ತಾ ಇದೆಯಾ? ಬರ್ತಾನೆ ಕಾತ್ಕೊಂಡಿರ ಹಂಗೆ ಬರ್ತಾನೆ ಅಂತಾನೆ. ಅವ್ನ ಬಂಡವಾಳ ನನಗೆ ಗೊತ್ತಿಲ್ವಾ? ಯಾವಾಗ್ಲೂ ಬರೀ ಜಗಳ. 1 ತಿಂಗಳು ನೆಟ್ಟು ಸಂಸಾರ ಮಾಡಿರ್ಲಿಲ್ಲ ಕಟ್ಕೊಂಡಾಗಿಂದಾನ, ಈಗಿರ್ತಾನ ಅವನು? ಹೇಳು. ಓಹೋ ಇವಳು ಕರ್ಕೊಂಬಂದ ಅಂತ ಹೇಳಿ ಇದ್ದು ಬಿಡ್ತಾನೆ. ಅದು ನಾಯಿ ಇದ್ದಂಗೆ, ನಾಯಿ ಬುದ್ಧಿ ಯಾವತ್ತು ಬದಲಾಗಲ್ಲ. ಇನ್ಯಾವತ್ತೂ ಇಂಥ ಕೆಲಸ ಮಾಡಕ್ ಹೋಗ್ಬೇಡ ಅಂತ ನಿನ್ನ ಹೆಂಡತಿಗೆ ಬುದ್ಧಿ ಹೇಳು. ನಿನ್ ಸಂಸಾರ ನಿನ್ನ ಮನೆ ನೋಡ್ಕೊಂಡು ಇರು ಅಂತ ಹೇಳು. ನನ್ನ ಮಗಳು ಸುದ್ದಿಗೆ ಬರಬೇಡ ಅಂತ ಹೇಳಿ ಇವಳಿಗೆ. ಅಯ್ಯೋ ಅತ್ತೆ, ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದ್ರ? ನಾನು ಏನು ಅವ್ರ ಜೀವನ ಹಾಳಾಗ್ಲಿ ಅಂತಲ್ಲ, ಅವ್ರು ಚೆನ್ನಾಗಿರ್ಲಿ ಅಂತ ಈ ಥರ ಮಾಡಿದೆ. ಆದರೆ ಅವ್ರೇನು ಜಗಳ ಮಾಡ್ಕೊಂಡು ಹೋಗಿಲ್ವಲ್ಲ, ಬರ್ತಾರೆ ಬಿಡಿ ಅತ್ತೆ. ಅವ್ರಿಗೆ ಏನು ಅವ್ರ ಅಮ್ಮಗೆ ಏನು ತೊಂದರೆ ಆಗೈತೋ, ಅಲ್ಲಿ ಏನು ತೊಂದರೆ ಆಗೈತೋ ಏನೋ ಅವ್ರಿಗೆ. ಬರ್ತಾರೆ ಬಿಡಿ, ನೋಡೋಣ. ಇನ್ನೊಂದು 2 ದಿವಸ ಬರಲಿಲ್ಲ ಅಂದರೆ ನಾನು ಇವ್ರೂ ಹೋಗ್ಬಿಟ್ಟು ಏನಾಯಿತು ಅಂತ ವಿಚಾರಿಸ್ಕೊಂಬರ್ತೀವಿ. ನೀವು ಸುಮ್ಮನೆ ಯಾಕೆ ಅತ್ತೆ ಈ ಥರ ನನ್ನ ಮೇಲೆ ಸಿಟ್ಟು ಮಾಡ್ಕೊತೀರಾ? ಹೌದಮ್ಮ, ಅಲ್ಲಿ ಏನಾಗೈತೋ ಏನೋ, ನಾನು ಕಮಲನ ಹೋಗಿ ವಿಚಾರಿಸ್ಕೊಂಬತ್ತೀವಿ. ನೀನು ಸುಮ್ಮನಿರು, ನೀನು ಕಮಲನ ಮೇಲೆ ರೇಗಾಡಕ್ಕೆ ಹೋಗ್ಬೇಡ.
ಹ್ಞೂ ಬರ್ತಾನೆ ಅಂತ ಕಾತ್ಕೊಂಡೇ ಇರು. ಹೋಗ್ ಸುಮ್ಮನೆ ನನಗೆ ಬುದ್ಧಿ ಹೇಳಕ್ ಬರಬೇಡ. ಅಮ್ಲ ನಡಿ ನಾವೇ ವಿಚಾರಿಸ್ಕೊಂಡು ಬರೋಣ ಅದೇನಾಯ್ತು ಅಂತ. ನೀನೇನು ಬೇಜಾರು ಮಾಡ್ಕೋಬೇಡ. ಅಮ್ಮ ಹೆಂಗೇನೆ ಏನಮ್ಮ ನೀನು ಹಿಂಗಾಡ್ತೀಯ? ಕಮಲಂದು ಒಂದು ಸ್ವಲ್ಪ ಚಿಕ್ಕ ತಪ್ಪು ಸಿಕ್ಕಿದ್ರೆ ಸಾಕು ಒಳ್ಳೆ ಉರಿದ್ ಬೀಳ್ತೀಯಲ್ಲ ಅವಳ ಮೇಲೆ. ಸುಮ್ಮನಿರಕ್ಕಾಗಲ್ವೇ? ಅವಳೇನಾದ್ರೂ ಕೆಟ್ಟದ್ ಮಾಡ್ಯವಳ, ಒಳ್ಳೇದಾಗ್ಲಿ ಅಂತ ಮಾಡ್ಯವಳೆ. ನೀನಂತೂ ಆಯ್ತು ಬಿಡಪ್ಪ, ನೀನ್ ಹೆಂಡ್ತಿಗೆ ನಾನೇನೋ ಮಂಗಿಲ್ಲ ಅಲ್ವೇ? ಇನ್ನೊಂದು 2 ದಿವಸ ನೋಡ್ತೀನಿ ಬರ್ದಂಗಿರ್ಲಿ, ಅವಾಗೈತಿ. ಬರ್ತಾರೆ ಬಿಡಮ್ಮ. ಅವ್ರಿಗೂ ಪಶ್ಚಾತ್ತಾಪ ಆಗೈತಿ. ಅವತ್ತೇ ನೋಡ್ಲಿಲ್ವಾ ಪಂಚಾಯತಿ ಮಾಡೋ ದಿವಸ? ಅವರು ಹೇಳಿದ್ರು ತಾನೇ, ಈಗೇನು ಜಗಳ ಮಾಡ್ಕೊಂಡು ಹೋಗಿಲ್ಲ ತಾನೇ, ಏನೋ ಹುಷಾರಿಲ್ಲ ಅಂತೇಳಿ ಹೋಗವ್ರೆ ಅವ್ರ ಅಮ್ಮಗೇನೋ. ಈಗ ನೋಡೋಣ ಇರು 1-2 ದಿವಸ. ಅಯ್ಯ ನೀನಂತೂ ಆತರಗೆಟ್ಟು ಆಂಜನೇಯ ಆಡ್ದಂಗೆ ಆಡ್ತೀಯ. ಹೆಂಡತಿ ಬಂದ್ಮೇಲೆ ಇವನು ಚಿಗ್ರಿ ಕಂಡವನಿ, ನನ್ನೇ ಬೈತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.